ಎಲ್ಲರಿಗೂ ನಮಸ್ಕಾರ. ನಾನು ಗಣೇಶ್ ಪಾಟೀಲ್. ಸ್ನೇಹಿತರೆ, ಈ ವಿಡಿಯೋದಲ್ಲಿ ನಾವು ಥಿಯರೀಸ್ ಆಫ್ ಪನಿಷ್ಮೆಂಟ್ನ ಬಗ್ಗೆ ಸ್ಟಡಿ ಮಾಡೋಣ. ಮುಖ್ಯವಾಗಿ 5 ಪ್ರಕಾರದ ಪನಿಷ್ಮೆಂಟ್ನ ಥಿಯರೀಸ್ಗಳಿವೆ. ಮೊದಲನೆಯದು ರೆಟ್ರಿಬ್ಯೂಟಿವ್ ಥಿಯರಿ, ಸೆಕೆಂಡ್ ಒನ್ ಡಿಟರೆಂಟ್ ಥಿಯರಿ, ಥರ್ಡ್ ಒನ್ ಪ್ರಿವೆಂಟಿವ್ ಥಿಯರಿ, ಫೋರ್ತ್ ಒನ್ ರಿಫಾರ್ಮೇಟಿವ್ ಥಿಯರಿ, ಫಿಫ್ತ್ ಒನ್ ಎಕ್ಸ್ಪಿಯೇಷನ್ ಥಿಯರಿ. ಈಗ ಒಂದೊಂದಾಗಿ ಥಿಯರೀಸ್ಗಳನ್ನು ನೋಡ್ಕೊಂಡು ಹೋಗೋಣ. ಮೊದಲಿಗೆ ಡಿಟರೆಂಟ್ ಥಿಯರಿ. ಈ ಥಿಯರಿಯಲ್ಲಿ ಡಿಟರ್ ಅಂದ್ರೆ ಉದಾಹರಣೆಗೆ ಒಬ್ಬ ವ್ಯಕ್ತಿಯನ್ನ ಯಾವುದೋ ಒಂದು ಕೆಲಸ ಮಾಡೋದಕ್ಕೆ ಅವನನ್ನ ತಡೆಯುವಂಥದ್ದು. ನಾವು ಇದನ್ನ ಕ್ರಿಮಿನಾಲಜಿಯಲ್ಲಿ ನೋಡೋದಾದ್ರೆ ಅಫೆಂಡರ್ ಇರ್ತಾನಲ್ಲ, ಅವನು ಯಾವುದಾದ್ರೂ ಕ್ರೈಮ್ ಮಾಡೋದನ್ನ ತಡೆಯುವಂತ ಕೆಲಸ ಈ ಥಿಯರಿ ಮಾಡುತ್ತೆ. ಮತ್ತು ಅವನು ಇನ್ನೊಂದು ಸಲ ಕ್ರೈಮ್ ಮಾಡಬೇಕು ಅಂದಾಗ ಅವನನ್ನ ಹೆದರಿಸುವಂತಹ ಕೆಲಸ ಈ ಥಿಯರಿ ಮಾಡುತ್ತೆ. ಈ ಥಿಯರಿ ಕೇವಲ ಸೆಕೆಂಡ್ ಟೈಮ್ ಕ್ರೈಮ್ ಮಾಡೋರಿಗೆ ಮಾತ್ರ ಪ್ರಿವೆಂಟ್ ಮಾಡೋದಿಲ್ಲ, ಕ್ರಿಮಿನಲ್ ಟೆಂಡೆನ್ಸಿಯನ್ನ ಹೊಂದಿರುವಂತಹ ಪರ್ಸನ್ಗೂ ಕೂಡ ಇದು ಪ್ರಿವೆಂಟ್ ಮಾಡುತ್ತೆ. ಈ ಕಾರಣಕ್ಕಾಗಿ ಸಾಲ್ಮಂಡ್ ಎನ್ನುವಂತಹ ಫಿಲಾಸಫರ್ ಏನ್ ಹೇಳ್ತಾನೆ ಅಂದ್ರೆ, ಈ ಡಿಟರೆಂಟ್ ಥಿಯರಿ ತುಂಬಾ ಇಂಪಾರ್ಟೆಂಟ್ ಆದಂತಹ ಥಿಯರಿ. ಈ ಥಿಯರಿ ಕ್ರೈಮ್ಗಳನ್ನ ಕಂಟ್ರೋಲ್ ಮಾಡಬೇಕು ಅಂದಾಗ ಇದರ ಎಕ್ಸಿಸ್ಟೆನ್ಸ್ ಇರಬೇಕು ಅಂತ ಹೇಳ್ತಾನೆ. ಈ ಥಿಯರಿಯನ್ನೇ ಸಪೋರ್ಟ್ ಮಾಡುವಂತಹ ಮನು ಎನ್ನುವಂತಹ ವ್ಯಕ್ತಿ, ಪೀಪಲ್ ಅನ್ನ ನಾವು ಕಂಟ್ರೋಲ್ ಮಾಡಬೇಕು ಅಂದಾಗ ಅವರಿಗೆ ಪನಿಷ್ಮೆಂಟ್ ಅನ್ನ ಕೊಡಬೇಕು, ಅದರಿಂದ ಅವರಿಗೆ ಇನ್ನೊಂದು ಸಲ ಕ್ರೈಮ್ ಮಾಡೋದಕ್ಕೆ ಹೆದರಿಕೆ ಬರುತ್ತೆ, ಇನ್ನೊಂದು ಸಲ ಯಾವುದೇ ತರಹದ ಕ್ರೈಮ್ ಮಾಡೋದಿಲ್ಲ ಅಂತೇಳಿ ಹೇಳ್ತಾನೆ. ಈ ಹಿಂದೆ ಇಂಗ್ಲೆಂಡ್ ನಲ್ಲೂ ಕೂಡ ಜನರಲ್ಲಿ ಭಯ ಹುಟ್ಟಿಸುವ ಸಲುವಾಗಿ ಮೈನರ್ ಅಫೆನ್ಸಸ್ಗಳು ಅಂದ್ರೆ ಪಿಕ್ ಪಾಕೆಟಿಂಗ್ ಆಗ್ಲಿ ಅಥವಾ ಸ್ಟೀಲಿಂಗ್, ಸಣ್ಣ ಕಳ್ಳತನ ಆಗ್ಲಿ, ಇಂತಹ ಮೈನರ್ ಅಫೆನ್ಸ್ ಗಳಿಗೂ ಕೂಡ ತುಂಬಾ ಸಿವಿಯರ್ ಮತ್ತು ಇನ್ಹ್ಯೂಮನ್ ಪನಿಷ್ಮೆಂಟ್ ಗಳನ್ನ ಕೊಡಲಾಗ್ತಾ ಇತ್ತು. ಆ ಪನಿಷ್ಮೆಂಟ್ ಗಳು ಯಾವುವು ಅಂತಂದ್ರೆ ಕಲ್ಲುಗಳಿಂದ ಹೊಡೆದು ಅವನನ್ನ ಸಾಯಿಸುವಂತದ್ದು ಮತ್ತು ವಿಪ್ಪಿಂಗ್ ಅಂದ್ರೆ ಚಾವಟಿಯಿಂದ ಹೊಡೆದು 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 ಅವನನ್ನ ಸಾಯಿಸುವಂತದ್ದು. ಈ ತರದೊಂದು ಪನಿಷ್ಮೆಂಟ್ಗಳು ಆಗಿನ ಇಂಗ್ಲೆಂಡ್ ನಲ್ಲಿ ಚಾಲ್ತಿಯಲ್ಲಿದ್ದವು. ಅದೇ ರೀತಿ ಇಂಡಿಯಾದಲ್ಲಿ ಮುಘಲ್ ಪೀರಿಯಡ್ ನಲ್ಲಿ ಪೆಟ್ಟಿ ಅಫೆನ್ಸಸ್ ಅಂದ್ರೆ ಸಣ್ಣ ಪ್ರಮಾಣದ ಫಾರ್ಜರಿ ಮಾಡೋದಾಗ್ಲಿ ಅಥವಾ ಸ್ಟೀಲಿಂಗ್ ಮಾಡೋದಾಗ್ಲಿ, ಅದಕ್ಕೂ ಕೂಡ ಮರಣ ಶಿಕ್ಷೆಯನ್ನ ಕೊಡಲಾಗ್ತಾ ಇತ್ತು, ಅಥವಾ ಇಲ್ಲ ಅಂದರೆ ಕೈಕಾಲುಗಳನ್ನ ಮುರಿದು ಕೈಗೆ ಕೊಡಲಾಗ್ತಾ ಇತ್ತು. ಈಗಲೂ ಕೂಡ ಕೆಲವೊಂದು ಮುಸ್ಲಿಂ ಕಂಟ್ರೀಸ್ಗಳಲ್ಲಿ, ಉದಾಹರಣೆಗೆ ಪಾಕಿಸ್ತಾನ, ಇರಾಕ್, ಇರಾನ್, ಸೌದಿ ಅರೇಬಿಯಾದಲ್ಲಿ ಇನ್ನೂ ಕೂಡ ಈ ಕೆಲವೊಂದು ಪನಿಷ್ಮೆಂಟ್ಗಳು ಚಾಲ್ತಿಯಲ್ಲಿವೆ. ಸ್ನೇಹಿತರೆ, ಈ ಥಿಯರಿಯ ಕ್ರಿಟಿಸಿಸಮ್ ಏನು ಅಂತಂದ್ರೆ, ಮಾಡರ್ನ್ ಟೈಮ್ಸ್ ನಲ್ಲಿ ಈ ತರದ ಪನಿಷ್ಮೆಂಟ್ ಕೊಡೋದು ಸರಿಯಲ್ಲ ಅಂತೇಳಿ ಇವರ ವಾದ. ಮತ್ತು ಈ ಪನಿಷ್ಮೆಂಟ್ ಗಳನ್ನ ಕೊಡ್ತಾ ಹೋದ್ರೆ ಕ್ರೈಮ್ ಗಳನ್ನ ಚೆಕ್ ಮಾಡುವಂತದ್ದು, ಕ್ರೈಮ್ಗಳು ಯಾಕೆ ಆಗ್ತವೆ ಅನ್ನುವಂತ ತಿಳ್ಕೊಳ್ಳೋದು ಈ ಒಂದು ಪನಿಷ್ಮೆಂಟ್ ನಿಂದ ಸಾಧ್ಯವಿಲ್ಲ. ಮತ್ತು ತುಂಬಾ ಎಕ್ಸೆಸಿವ್ ಪನಿಷ್ಮೆಂಟ್ ಗಳನ್ನ ಕೊಟ್ರೆ, ತಪ್ಪು ಮಾಡಿದಕ್ಕಿಂತ ಜಾಸ್ತಿ ಪನಿಷ್ಮೆಂಟ್ ಅನ್ನ ಕೊಟ್ರೆ ಏನು ಪನಿಷ್ಮೆಂಟ್ ಕೊಡುವಂತ ಪರ್ಪೋಸ್ ಇದೆ ಅದು ಸೋತೋಗುತ್ತೆ. ಮತ್ತು ಕೆಲವು ಸಲ ಆ ಪನಿಷ್ಮೆಂಟ್ ಗೆ ಒಳಗಾದಂತಹ ವ್ಯಕ್ತಿಗಳ ಮೇಲೆ ಪಬ್ಲಿಕ್ ಗೆ ಸಿಂಪತಿ ಕೂಡ ಬರಬಹುದು. ಮತ್ತು ಒಂದು ಸಲ ಈ ತರದ ಪನಿಷ್ಮೆಂಟ್ ಗಳನ್ನ ಕೊಟ್ಟಾಗ ಈ ಪನಿಷ್ಮೆಂಟ್ ಗಳಿಗಿದ್ದಂತ ಹೆದರಿಕೆ ಮಾಯವಾಗಬಹುದು ಅಂತ ಹೇಳಿ ಇವರ ವಾದ. ನೆಕ್ಸ್ಟ್ ಬರುವಂತಹ ಥಿಯರಿ ರೆಟ್ರಿಬ್ಯೂಟಿವ್ ಥಿಯರಿ. ಈ ಥಿಯರಿಯಲ್ಲಿ ರೆಟ್ರಿಬ್ಯೂಟಿವ್ ಅಂತಂದ್ರೆ ಸಿಂಪಲ್ ಮೀನಿಂಗು ಪನಿಟಿವ್ ಅಂತ ಹೇಳಬಹುದು, ಅಥವಾ ಪೇ ಬ್ಯಾಕ್ ಅಂತ ಹೇಳಬಹುದು, ಅಥವಾ ಮೇಕ್ ರಿಟರ್ನ್ ಟು ಅಂತ ಹೇಳಬಹುದು. ಅಂದ್ರೆ ಇದರ ಅರ್ಥ, ನೀನು ನನಗೆ ಏನಾದರೂ ಕೊಟ್ರೆ ನಾನು ಅದನ್ನು ಬಡ್ಡಿ ಸಹಿತ ನಿನಗೆ ತಿರುಗಿಸಿ ಕೊಡುತ್ತೇನೆ ಅಂತೇಳಿ ಹೇಳೋದು. ಏನು ಪ್ರಿಮಿಟಿವ್ ಸೊಸೈಟೀಸ್ಗಳು, ಏನು ಹಳೆಯ ಕಾಲ ಸೊಸೈಟೀಸ್ಗಳಿದ್ವು, ಆ ಒಂದು ಸೊಸೈಟಿನಲ್ಲಿ ಈ ತರಹದ ಪನಿಷ್ಮೆಂಟ್ ಗಳನ್ನ ಕೊಡಲಾಗ್ತಾ ಇತ್ತು. ಸಿಂಪಲ್ ಆಗಿ ಹೇಳೋದಂತಂದ್ರೆ, ತಪ್ಪು ಮಾಡಿದಂತಹ ವ್ಯಕ್ತಿಯ ವಿರುದ್ಧ ರಿವೆಂಜ್ ಅಂದ್ರೆ ದ್ವೇಷವನ್ನ ತೀರಿಸಿಕೊಳ್ಳೋದು ಅಂತೇಳಿ ಅರ್ಥ. ಉದಾಹರಣೆಗೆ ನೋಡೋದಾದ್ರೆ, ಆನ್ ಐ ಫಾರ್ ಆನ್ ಐ, ಅ ಟೂತ್ ಫಾರ್ ಎ ಟೂತ್, ಅ ನೇಲ್ ಫಾರ್ ಅ ನೇಲ್ ಅಂಡ್ ಲಿಂಬ್ ಫಾರ್ ಅ ಲಿಂಬ್. ಅಂದ್ರೆ ನೀನು ನನ್ನ ಒಂದು ಕಣ್ಣನ್ನ ಕಿತ್ತಿದರೆ ನಾನು ನಿನ್ನ ಒಂದು ಕಣ್ಣನ್ನು ಕಿತ್ತುತ್ತೇನೆ, ನೀನು ನನ್ನ ಹಲ್ಲನ್ನು ಕೆಡವಿದರೆ ನಾನು ನಿನ್ನ ಒಂದು ಹಲ್ಲನ್ನು ಕೆಡವುತ್ತೇನೆ, ನೀನು ನನ್ನ ಉಗುರನ್ನ ಕಿತ್ತಿದರೆ ನಾನು ನಿನ್ನ ಉಗುರನ್ನು ಕಿತ್ತುತ್ತೇನೆ, ನೀನು ನನ್ನ ಕೈಯನ್ನು ಮುರಿದರೆ ನಾನು ನಿನ್ನ ಕೈಯನ್ನು ಮುರಿಯುತ್ತೇನೆ. ಈ ತರದ ದ್ವೇಷ ಭಾವನೆಗಳನ್ನ ಈ ಥಿಯರಿಯಲ್ಲಿ ನಾವು ನೋಡಬಹುದು. ಈ ಥಿಯರಿಯ ಮುಖ್ಯ ಉದ್ದೇಶ ಏನು ಅಂತಂದ್ರೆ, ವಿಕ್ಟಿಮ್ಗೆ ಆದಂತಹ ಪೇನು, ಆ ಸಫರಿಂಗು ಅಫೆಂಡರ್ಗೂ ಕೂಡ ಆಗ್ಬೇಕು, ಅವನಿಗೂ ರಿಯಲೈಸ್ ಆಗ್ಬೇಕು ಅನ್ನೋದು ಉದ್ದೇಶ. ಇದನ್ನು ಸಪೋರ್ಟ್ ಮಾಡುವಂತಹ ವ್ಯಕ್ತಿಗಳೇನು ಹೇಳ್ತಾರೆ ಅಂದ್ರೆ, ಕ್ರಿಮಿನಲ್ಸು ಈ ಒಂದು ಪನಿಷ್ಮೆಂಟ್ಗೆ ಡಿಸರ್ವ್ ಆಗಿದ್ದಾರೆ ಅಂತೇಳಿ ಹೇಳ್ತಾರೆ.
ಮಾಡರ್ನ್ ಕ್ರಿಮಿನಾಲಜಿ ಈಗ ಪ್ರೆಸೆಂಟ್ನಲ್ಲಿ ಈ ಒಂದು ಥಿಯರಿಯನ್ನು ಡಿಸ್ಕಾರ್ಡ್ ಮಾಡಲಾಗಿದೆ, ಅಂದರೆ ಅದನ್ನು ಗಣನೆಗೆ ತೆಗೆದುಕೊಳ್ತಾ ಇಲ್ಲ. ಈ ಥಿಯರಿಯ ಕ್ರಿಟಿಸಿಸಮ್ ಏನು ಅಂತಂದರೆ, ನಾವು ಯಾವುದೇ ಒಂದು ತಪ್ಪಿಗೆ, ಯಾವುದೋ ಒಂದು ಕ್ರೈಮ್ಗೆ ಇದೊಂದು ರೆಮಿಡಿ ಅಲ್ಲ, ಇದೊಂದು ಪರಿಹಾರವಲ್ಲ ಅಂತ ಹೇಳಿ ಇವರ ವಾದ. ನೀವು ಈ ತರಹದ ಪನಿಷ್ಮೆಂಟ್ಗಳನ್ನು ಕೊಟ್ಟರೆ ಆ ವ್ಯಕ್ತಿ ಇನ್ನೂ ಹೆಚ್ಚಿನ ತಪ್ಪುಗಳನ್ನ ಮಾಡಬಹುದು, ಅವನ ಭಾವನೆಗಳನ್ನ ಕೆರಳಿಸಬಹುದು. ಇದು ಒಂದು ವೈಲ್ಡ್ ಜಸ್ಟಿಸ್ ಅಂತೇಳಿ ಈ ಕ್ರಿಟಿಸಿಸಮ್ ಮಾಡುವಂತವರ ವಾದ. ನೆಕ್ಸ್ಟ್ ಬರುವಂತದ್ದು ಪ್ರಿವೆಂಟಿವ್ ಥಿಯರಿ. ಇದನ್ನ ಥಿಯರಿ ಆಫ್ ಡಿಸೇಬಲ್ಮೆಂಟ್ ಅಂತ ಕೂಡ ಹೇಳ್ತೇವೆ. ಈ ಒಂದು ಥಿಯರಿಯ ಪ್ರಪೋಸಿಷನ್ ಏನು ಅಂತಂದ್ರೆ, ನಾಟ್ ಟು ಅವೆಂಜ್ ಕ್ರೈಮ್ ಬಟ್ ಟು ಪ್ರಿವೆಂಟ್ ಇಟ್. ಅಂದ್ರೆ ಕ್ರೈಮ್ ಮಾಡಿದ್ರೆ ಅದಕ್ಕೆ ನೀವು ದ್ವೇಷ ತೀರ್ಸ್ಕೊಳ್ಬೇಡ್ರಿ, ಕ್ರೈಮ್ ಆಗೋಕ್ಕಿಂತ ಮುಂಚೆ ಅದನ್ನ ಪ್ರಿವೆಂಟ್ ಮಾಡ್ರಿ ಅಂತ ಹೇಳಿ ಇದೊಂದು ಪ್ರಪೋಸಿಷನ್. ಈ ಥಿಯರಿ ಏನ್ ಮಾಡುತ್ತಂದ್ರೆ ಅಫೆಂಡರ್ಸ್ ಗಳಿಗೆ ಪ್ರಿವೆಂಟ್ ಮಾಡುತ್ತೆ, ಕ್ರೈಮ್ ಮಾಡೋದಕ್ಕಿಂತ ಮುಂಚೆ ಯಾವುದೇ ಒಬ್ಬ ಕ್ರಿಮಿನಲ್ ಅನ್ನ ಡಿಸೇಬಲ್ ಮಾಡುತ್ತೆ. ಈ ಥಿಯರಿಯಲ್ಲಿ ಯಾವ ರೀತಿಯ ಪನಿಷ್ಮೆಂಟ್ ಗಳು ಇರ್ತಾವಂದ್ರೆ, ಅವನಿಗೆ ಡೆತ್, ಮರಣ ಶಿಕ್ಷೆಯನ್ನು ಕೊಡೋದು, ಎಕ್ಸೈಲ್, ಗಡಿಪಾರು ಮಾಡುವಂತದ್ದು, ಇಲ್ಲ ಅಂದ್ರೆ ಅವನ ಆಸ್ತಿಯನ್ನ ಜಪ್ತು ಮಾಡಿಕೊಳ್ಳುವಂತದ್ದು. ಈ ಕೆಲವೊಂದು ಪನಿಷ್ಮೆಂಟ್ ಗಳಿಂದ ಆ ಕ್ರಿಮಿನಲ್ ಅನ್ನ ಪ್ರಿವೆಂಟ್ ಮಾಡಬಹುದು ಅಂತ ಹೇಳಿ ಥಿಯರಿಯಲ್ಲಿ ಹೇಳಲಾಗ್ತದೆ. ಇದಕ್ಕೆ ಸಪೋರ್ಟ್ ಮಾಡುವಂತಹ ವ್ಯಕ್ತಿಗಳು ಈ ಥಿಯರಿಯಲ್ಲಿ ಬರುವಂತಹ ಜೈಲ್ ಇಂಪ್ರೀಸನ್ಮೆಂಟ್ ಶಿಕ್ಷೆ ತುಂಬಾ ಒಳ್ಳೆಯದಾದಂತಹ ಶಿಕ್ಷೆ ಮತ್ತು ಇದು ಜನರಲ್ಲಿ ಭಯವನ್ನು ಹುಟ್ಟಿಸುತ್ತೆ ಅಂತ ಹೇಳಿ ಈ ಥಿಯರಿಗೆ ಸಪೋರ್ಟ್ ಮಾಡುವಂತಹವರ ವಾದ. ಈ ಥಿಯರಿಯನ್ನ ಬೆಂಥಮ್ ಕೂಡ ಸಪೋರ್ಟ್ ಮಾಡ್ತಾನೆ. ಈ ಥಿಯರಿಯ ಕ್ರಿಟಿಸಿಸಮ್ ಅಂದ್ರೆ ಏನು ಅಂತಂದ್ರೆ, ನೀವು ಫಸ್ಟ್ ಟೈಮ್ ತಪ್ಪು ಮಾಡಿದವರಂತವ್ರನ್ನ ನೀವು ಇಂಪ್ರೀಸನ್ಮೆಂಟ್ ಗೆ ಕಳುಹಿಸಿದರೆ ಅವರು ಇನ್ನೂ ಕ್ರೂರ ಅಪರಾಧಿಗಳಾಗಬಹುದು. ಮತ್ತು ಅದರಲ್ಲೂ ಕೂಡ ಚಿಕ್ಕ ಮಕ್ಕಳ ಇದ್ದಾಗ ಮಾಡಿದಂತ ಅಫೆನ್ಸ್ ಮಾಡಿದಂತ ಜುವೆನೈಲ್ ಅಫೆಂಡರ್ಸ್ ಗಳಿಗೆ ನೀವು ಜೈಲಿಗೆ ಕಳಿಸಿದ್ರೆ ಅವರು ಕೂಡ ಇನ್ನೂ ಕ್ರೂರರಾಗಬಹುದು ಅಂತ ಹೇಳಿ ಕ್ರಿಟಿಸಿಸಮ್ನ ವಾದ. ನೆಕ್ಸ್ಟ್ ಬರುವಂತದ್ದು ರಿಫಾರ್ಮೇಟಿವ್ ಥಿಯರಿ. ಈ ಥಿಯರಿಯ ಮುಖ್ಯ ಉದ್ದೇಶ ಅಂತಂದ್ರೆ ಅಫೆಂಡರ್ಸ್ ಗಳನ್ನ ರಿಫಾರ್ಮ್ ಮಾಡುವಂತದ್ದು ಮತ್ತು ಅವರ ಅಟಿಟ್ಯೂಡ್ ಇರುತ್ತೆ, ಅದರಲ್ಲಿ ಚೇಂಜ್, ಬದಲಾವಣೆ ತರುವಂತದ್ದು ಮತ್ತು ಅವರನ್ನು ಕೂಡ ಸೊಸೈಟಿಯ ಒಂದು ಭಾಗ ಅಂತ ತಿಳ್ಕೊಂಡು ಅವರಿಗೆ ರಿಹ್ಯಾಬಿಲಿಟೇಷನ್ ಅನ್ನ ಮಾಡುವಂತದ್ದು. ಅವರು ಯಾವುದೋ ಒಂದು ಕೆಟ್ಟ ಪರಿಸ್ಥಿತಿಗಳಲ್ಲಿ ಆ ಕ್ರೈಮ್ ಅನ್ನ ಮಾಡಿರ್ತಾರೆ, ಅದರ ಆಧಾರದ ಮೇಲೆ ಅವರು ಮನುಷ್ಯರೇ ಅಲ್ಲ ಅಂತ ಕನ್ಸಿಡರ್ ಮಾಡೋದು ತಪ್ಪಾಗುತ್ತೆ. ಮತ್ತು ಆ ತರದ ಒಂದು ಸರ್ಕಮ್ಸ್ಟಾನ್ಸಸ್, ಸಿಚುವೇಶನ್ಗಳು ಮತ್ತೆ ಮುಂದೆ ಬರ್ದೇ ಇರಬಹುದು. ಆದ್ದರಿಂದ ಅವರಿಗೆ ಪನಿಷ್ಮೆಂಟ್ ಕೊಡೋದು ಸರಿಯಲ್ಲ, ಅವರನ್ನ ಬದಲಾವಣೆ ಮಾಡಬೇಕು ಅಂತೇಳಿ ಥಿಯರಿ ಹೇಳುತ್ತೆ. ಆಮೇಲೆ ಕ್ರೈಮ್ ಅನ್ನುವಂಥದ್ದು ಒಂದು ಮೆಂಟಲ್ ಡಿಸೀಸ್. ಈ ಮೆಂಟಲ್ ಡಿಸೀಸ್ಗೆ ಡಿಫರೆಂಟ್ ಸೋಷಿಯಲ್ ಎಲಿಮೆಂಟ್ಸ್ಗಳು ಕಾರಣವಾಗಿರ್ತವೆ. ಆ ಮೆಂಟಲ್ ಡಿಸೀಸ್ ಅನ್ನ ಕ್ಯೂರ್ ಮಾಡಬೇಕೇ ವಿನಃ ಪನಿಷ್ಮೆಂಟ್ ಕೊಡಬಾರ್ದು. ಮತ್ತು ಆ ಕ್ರಿಮಿನಲ್ಸ್ಗಳನ್ನ ನಾವು ಎಜುಕೇಟೆಡ್ ಮಾಡಬೇಕು, ಟ್ರೈನಿಂಗ್ ಕೊಡಬೇಕು. ಅವಾಗ ಅವರು ಕೂಡ ಒಳ್ಳೆಯ ನಾಗರಿಕರಾಗಿ ಸೊಸೈಟಿಯಲ್ಲಿ ಇರ್ತಾರೆ. ಈ ಥಿಯರಿಯಲ್ಲಿ ಇನ್ನು ಏನು ಹೇಳ್ತಾರೆ ಅಂತಂದ್ರೆ, ಪನಿಷ್ಮೆಂಟ್ ಕೊಡುವಂತಹ ಸಮಯದಲ್ಲಿ ಆ ವ್ಯಕ್ತಿಯ ಕ್ಯಾರೆಕ್ಟರ್ ಅನ್ನ ಸ್ಟಡಿ ಮಾಡಬೇಕು. ಏಜ್ ಆಯ್ತು, ಇದಕ್ಕಿಂತ ಮುಂಚೆ ಏನಾದ್ರೂ ಕ್ರೈಮ್ ಮಾಡಿದಾನ, ಅವನ ಫ್ಯಾಮಿಲಿ ಬ್ಯಾಕ್ ಗ್ರೌಂಡ್ ಏನು, ಅವನ ಎಜುಕೇಶನ್, ಅವನಿದ್ದಿರುವಂತಹ ಎನ್ವಿರಾನ್ಮೆಂಟು, ಅವನು ಕ್ರೈಮ್ ಮಾಡುವಾಗ ಇದ್ದಂತಹ ಸರ್ಕಮ್ಸ್ಟಾನ್ಸಸ್ಗಳು, ಈ ಎಲ್ಲವನ್ನ ಗಣನೆಗೆ ತೆಗೆದುಕೊಂಡು ಪನಿಷ್ಮೆಂಟ್ ಅನ್ನ ಕೊಡಬೇಕು ಅಂತ ಹೇಳಿ ಈ ಥಿಯರಿಯಲ್ಲಿ ಹೇಳಲಾಗ್ತದೆ. ಈ ಥಿಯರಿಗಿರುವಂತಹ ಕ್ರಿಟಿಸಿಸಮ್ ಏನು ಅಂತಂದ್ರೆ, ನೀವು ತಪ್ಪು ಮಾಡಿದಂತಹ ವ್ಯಕ್ತಿಗೆ ರಿಹ್ಯಾಬಿಲಿಟೇಷನ್ ಮಾಡೋದು, ಎಜುಕೇಶನ್ ಮಾಡೋದು, ಟ್ರೈನಿಂಗ್ ಮಾಡೋದು, ಸರಿಯಾದ ಊಟ ಕೊಡುವಂಥದ್ದು. ಸೊ ಈ ತರ ಮಾಡಿದ್ರೆ ಜೈಲು ಅವರಿಗೆ ಪನಿಷ್ಮೆಂಟ್ ಸಿಗುವಂತಹ ಜಾಗ ಆಗೋದಿಲ್ಲ, ಅದೊಂದು ಮನೆ ತರ ಆಗ್ಬಿಡುತ್ತೆ ಅಂತ ಹೇಳಿ ಇಲ್ಲಿ ಕ್ರಿಟಿಸಿಸಮು. ನೆಕ್ಸ್ಟ್ ಬರುವಂತದ್ದು ಎಕ್ಸ್ಪಿಯೇಷನ್ ಥಿಯರಿ. ಈ ಥಿಯರಿಯಲ್ಲಿ ಕೊಡುವಂತಹ ಪನಿಷ್ಮೆಂಟ್ಗೆ ಮಾರಲ್ಸ್ ಬೇಸ್ ಆಗಿದೆ, ಅಂದ್ರೆ ನೈತಿಕ ಹಕ್ಕು, ನೈತಿಕತೆ ತುಂಬಾ ಇಂಪಾರ್ಟೆಂಟ್ ಆದಂತಹ ಒಂದು ಸಾಧನವಾಗಿದೆ. ಇಲ್ಲಿ ಅಪರಾಧಿಗಳು ತಮಗೆ ತಾವೇ ಪಶ್ಚಾತ್ತಾಪ, ರಿಪೆಂಟೆನ್ಸ್ ಅನ್ನ ಮಾಡ್ಕೊಂತ ಇರ್ತಾರೆ. ಈ ಥಿಯರಿ ಏನ್ ಹೇಳುತ್ತಂದ್ರೆ, ಈ ತರ ಪಶ್ಚಾತ್ತಾಪ ಮಾಡಿಕೊಂಡಂತಹ ಅಪರಾಧಿಗಳಿಗೆ ನಾವು ಕ್ಷಮೆಯನ್ನ ಕೊಡಬೇಕು. ಈ ತರದ ಒಂದು ಪನಿಷ್ಮೆಂಟ್ ನಾವು ಏನ್ಸಿಯಂಟ್ ಇಂಡಿಯಾದಲ್ಲಿ ಅಂತಂದ್ರೆ ಪುರಾತನ ಒಂದು ಭಾರತದಲ್ಲಿ ನಾವು ನೋಡ್ತಾ ಇದ್ವಿ. ಈ ಒಂದು ಥಿಯರಿಯಲ್ಲಿ ಬರುವಂತಹ ಪನಿಷ್ಮೆಂಟ್ಗಳು ಏನಂತಂದ್ರೆ, ಅವರು ಪಶ್ಚಾತ್ತಾಪ ಮಾಡಿಕೊಳ್ಳುವಂಥದ್ದು ಮತ್ತು ಪಶ್ಚಾತ್ತಾಪ ಮಾಡಿಕೊಂಡ್ರೆ ಮಂತ್ರ ಪಠಣ ಮಾಡುವಂಥದ್ದು, ಇಲ್ಲ ಅಂತಂದ್ರೆ ಉಪವಾಸವನ್ನ ಮಾಡುವಂಥದ್ದು, ಅಥವಾ ಆ ಪಶ್ಚಾತ್ತಾಪಕ್ಕೆ ಒಳಗಾದ ವ್ಯಕ್ತಿ ತನ್ನನ್ನು ತಾನು ಸುಟ್ಕೊಂಡು ಸಾಯುವಂಥದ್ದು. ಸೊ ಇವೆಲ್ಲ ಎಕ್ಸ್ಪಿಯೇಷನ್ ಥಿಯರಿಯಲ್ಲಿ ಒಳಗೊಂಡಿರ್ತವೆ. ಈ ಥಿಯರಿಯ ಮುಖ್ಯ ಉದ್ದೇಶ ಏನು ಅಂತಂದ್ರೆ, ವಿಕ್ಟಿಮ್ಗೆ ಯಾರು ಅಪರಾಧಕ್ಕೆ ಒಳಗಾಗಿರ್ತಾರೆ ಅವ್ರಿಗೆ ಕಂಪನ್ಸೇಷನ್ ಸಿಗಬೇಕು ಮತ್ತು ಅವರು ಕ್ರೈಮ್ ಆಗೋದಕ್ಕಿಂತ ಮುಂಚೆ ಯಾವ ಸ್ಥಿತಿಯಲ್ಲಿದ್ದರೂ ಆ ಸ್ಥಿತಿಗೆ ಬರಬೇಕು ಅನ್ನೋದು ಈ ಒಂದು ಥಿಯರಿಯ ಮುಖ್ಯ ಉದ್ದೇಶ. ಈ ಥಿಯರಿಗೆ ಏನು ಬಹಳಷ್ಟು ಕ್ರಿಟಿಸಿಸಮ್ ಏನಿಲ್ಲ. ಸ್ನೇಹಿತರೆ, ಇದಾಗಿತ್ತು
ಪನಿಷ್ಮೆಂಟ್ನ ಥಿಯರೀಸ್ಗಳು. ನೆಕ್ಸ್ಟ್ ವಿಡಿಯೋದಲ್ಲಿ ಇನ್ನೊಂದು ಟಾಪಿಕ್ ಬಗ್ಗೆ ಡಿಸ್ಕಸ್ ಮಾಡೋಣ. ಎಲ್ಲರಿಗೂ ನಮಸ್ಕಾರ.